ಹಾಯ್ ಎಲ್ರಿಗೂ ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವರಮಹಾಲಕ್ಷ್ಮಿ ಪೂಜೆನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದು ತುಂಬ ಶಾರ್ಟ್ ವಿಡಿಯೋ ಆಗಿರುತ್ತೆ. ಯಾಕಂದರೆ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಲವಾರು ಕಾರಣಗಳಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಮಾಡಿದ್ದೀನೋ ಅದನ್ನು ನಾನು ಆ್ಯಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಯಾವಾಗಲೂ ಸಪೋರ್ಟ್ ಮಾಡೋ ಥರ ಈಗಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಫಸ್ಟು ನಾವು ಒಂದು ಟೀಪಾಯ್ ಮೇಲೆ ಪಂಚೆನ ಹಾಸ್ಕೊಂಡ್ವಿ. ಹಾಗೆ ಒಂದು ತಟ್ಟೆನಲ್ಲಿ ಅಕ್ಕಿನ ತುಂಬಿಕೊಂಡು ಅದ್ರ ಮೇಲೆ ಕಳಶ ಮತ್ತು ಒಂದು ತಾಮ್ರದ ಬಿಂದಿಗೆಯನ್ನು ಇಟ್ಟಿದ್ವಿ. ಈ ಥರ ಇಟ್ಕೊಂಡ್ವಿ. ಅದಾದಮೇಲೆ ಲಕ್ಷ್ಮಿಗೆ, ವರಮಹಾಲಕ್ಷ್ಮಿಗೆ ಸ್ಯಾರಿ ಹಾಕಬೇಕಲ್ವ, ಅದನ್ನು ನಾನು ರೆಡಿ ಮಾಡಿಕೊಂಡೆ. ನೋಡಿ, ಈ ಥರ ನಾನು ಮಾಡ್ಕೊಂಡಿದ್ದು. ನೆರಿಗೆ ನೀಟಾಗಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಎಷ್ಟು ನೀಟಾಗಿ ಬಂತು ಅಂತ ಗೊತ್ತಿಲ್ಲ. ಹೆಂಗೆ ಬರುತ್ತೋ ಹಂಗೆ ಮಾಡಿದೆ. ನನಗೆ ನಮ್ಮ ಅಕ್ಕ ಸಪೋರ್ಟ್ ಮಾಡ್ತಿದ್ರು, ಅವರು ಹೇಳ್ಕೊಡ್ತಿದ್ರು ಯಾವ ಥರ ಮಾಡಬೇಕು ಅಂತ. ಯಾಕಂದರೆ 2 ಇಯರಿಂದ ಅವರೇ ಮಾಡ್ಕೊಂಡು ಬಂದಿದ್ದರು. ಈ ಸಲ ನನ್ನ ಕೈಲಿ ಮಾಡಿಸಿದ್ರು. ಅದು ಹೇಗೆ ಮಾಡಬೇಕು ಅಂತ ಅವರೇ ನನಗೆ ಸಜೆಸ್ಟ್ ಮಾಡ್ತಾಯಿದ್ರು ಅಲ್ಲೇ ನಿಂತ್ಕೊಂಡು. ನಾನು ಅವ್ರು ಹೇಳೋ ಪ್ರಕಾರನೇ ಮಾಡ್ಕೊಂಡು ಹೋದೆ. ಆದರೂ ಸ್ವಲ್ಪ ಕಷ್ಟ ಆಯಿತು, ತುಂಬ ಟೈಮ್ ತೊಗೊಂಡೆ ಇದನ್ನು ಮಾಡೋದಕ್ಕೆ. ಫಸ್ಟ್ ಟೈಮ್ ಅಲ್ವಾ. ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾವು ಸೆರ್ಗನ್ನ ರೆಡಿ ಮಾಡಿಕೊಂಡೆ. ಅದನ್ನು ನೀಟಾಗಿ ನಾವು ಸ್ಯಾರಿ ಹಾಕ್ಕೊಬೇಕಾದ್ರೆ ಯಾವ ಥರ ಮಾಡ್ಕೊತೀವೋ ಆ ಥರ ನೀಟಾಗಿ ನೆರಿಗೆ ಬರೋ ಥರ ಮಾಡಿಕೊಂಡೆ. ನೋಡಿ, ಫೈನಲಿ ಮಾಡಾದ್ಮೇಲೆ ಈ ಥರ ಕಾಣಿಸ್ತಿದೆ. ಪಿನ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ನಾವು ಲಕ್ಷ್ಮಿಗೆ ಸೀರೆ ಉಡಿಸಿದ್ವಿ. ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಟ್ ಮಾಡಾದ್ಮೇಲೆ ಹೇಗೆ ಕಾಣ್ತಿತ್ತು ಅನ್ನೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡ್ವಿ, ಹೂ ಮುಡಿಸಿದ್ವಿ. ನಾವು ಹೂ ಸ್ವಲ್ಪನೇ ಮುಡಿಸಿದ್ದು, ತುಂಬ ಆದರೆ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲರೂ. ನಾವು ಸಿಂಪಲ್ಲಾಗೆ ಮಾಡೋಣ ಅಂತೇಳಿ ಸಿಂಪಲ್ಲಾಗೆ ಮಾಡಿದ್ವಿ. ಪಕ್ಕದಲ್ಲಿ 2 ಅನಾನಸ್ ಇಟ್ಕೊಂಡ್ವಿ, ಮತ್ತು ದೀಪ ಕೂಡ ಇಟ್ಕೊಂಡ್ವಿ, ಮತ್ತು ಸ್ಮಾಲ್ ಗಣೇಶ ಮಾಡಿದ್ವಿ. ಅದಾದಮೇಲೆ ತಟ್ಟೆನಲ್ಲಿ ಗುಲಾಬಿ, ದ್ರಾಕ್ಷಿ, ಗೋಡಂಬಿ ಮತ್ತು ಕಲ್ಸಕ್ಕರೆ, ಬಳೆ ಮತ್ತು 5 ಥರ ಹಣ್ಣುಗಳನ್ನ ಇಟ್ಕೊಂಡಿದ್ವಿ. ಪೂಜೆ ಮಾಡೋಕ್ಕೆ ಅಂತ ಪೂಜೆ ಸಾಮಾನು, ಮನೆಗೆ ಬಂದವ್ರಿಗೆ ಅರಿಶಿನ ಕುಂಕುಮ, ಅಕ್ಷತೆ, ಹಾಗೆ ಒಬ್ಬಿಟ್ಟು ಮಾಡ್ಕೊಂಡಿದ್ವಿ ಪ್ರಸಾದಕ್ಕೆ ಅಂತ. ಪುಳಿಯೋಗರೆ ಮತ್ತು ಒಬ್ಬಿಟ್ಟನ್ನ ಬರೋರು ಕೊಡಬೇಕು ಮತ್ತು ನೈವೇದ್ಯಕ್ಕೆ ಅಂತ ಮಾಡ್ಕೊಂಡಿದ್ವಿ. ಹಾಗೆ ಎಲೆ ಅಡಿಕೆ ಮತ್ತು ಒಂದು ತಟ್ಟೆನಲ್ಲಿ ಅಮೌಂಟನ್ನ ಇಟ್ಟಿದ್ವಿ. ಹಾಗೆ ಕೈ ಕಟ್ಕೊಳ್ಳೋಕ್ಕೆ ಅರಿಶಿನದ ದಾರ ಇಟ್ಕೊಂಡಿದ್ವಿ, ಮತ್ತು ದೇವರಿಗೆ ಬಳೆ ಇಟ್ಕೊಂಡಿದ್ವಿ, ಪೂಜೆಗೆ ಅಂತ ಇಟ್ಟಿದ್ವಿ. ಇದಿಷ್ಟು ನಾವು ಮಾಡಿದ್ದು. ಮತ್ತು ನೋಡಿ, ಟೀಪಾಯ್ ಪಕ್ಕ ನಾವು ಬಾಳೆದು ಬರುತ್ತಲ್ಲ ಮರದ್ದು, ಅದನ್ನು ಇಟ್ಕೊಂಡಿದ್ವಿ. ಇಷ್ಟೇ. ಇದೇ ನಾವು ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಫಂಕ್ಷನ್ನ. ಚೆನ್ನಾಗಿತ್ತು. ಸಿಂಪಲ್ಲಾಗಿದ್ರೂ ನನಗಿಷ್ಟ ಆಯಿತು. ಫಸ್ಟ್ ಟೈಮ್ ಮಾಡಿದ್ದು, ಚೆನ್ನಾಗಿದೆ ಅಂತ ಅನಿಸ್ತು. ಚೆನ್ನಾಗಿದೆ ಅಲ್ವಾ? ಸಿಂಪಲ್ಲಾಗಿದ್ದು ಕ್ಯೂಟಾಗಿದೆ ಅಲ್ವಾ? ಅದಾದಮೇಲೆ ನಾನು ಪೂಜೆ ಮಾಡಿದೆ. ಫಸ್ಟ್ ನಮ್ಮ ಅಕ್ಕ ಮಾಡಿದರು, ಅದಾದಮೇಲೆ ನಾನು ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹೀಗೆ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟು ಅರಿಶಿನದ ದಾರ ಇದೆಯಲ್ಲ, ಅದನ್ನು ಕಟ್ಕೋಬೇಕು ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದೆ. ಅವರು ಸರಿ ಅಂತ ಹೇಳಿ ಅವರು ಪೂಜೆ ಮಾಡಿಬಿಟ್ಟು ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಇಬ್ಬರೂ ತೊಗೊಂಡ್ಮೇಲೆ ಅರಿಶಿನ ದಾರ ಕಟ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡ್ವಿ. ಫಸ್ಟು ಅವ್ರ ಹಣೆಗೆ ಕುಂಕುಮ ಇಟ್ಬಿಟ್ಟು ಮನಸ್ಸಲ್ಲಿ ಬೇಡ್ಕೊಂಡು, ಏನಂತ ಹೇಳಲ್ಲ, ಅದನ್ನು ಕೈಗೆ ಕಟ್ಟಿದೆ. ಅದು ತುಂಬ ಲೆಂತಿತ್ತು ದಾರ, ಕಟ್ಟೋಕ್ಕೆ ತುಂಬಾ ದಾರ ಉಳ್ಕೊತಿತ್ತು. ಅದಾದಮೇಲೆ ಅವರು ನನಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಅವರು ನನಗೆ ದಾರನ ಕಟ್ಕೊಟ್ರು. ನಂದು ತುಂಬ ಸಣ್ಣ ಕೈ, ಅದು ತುಂಬ ಲೆಂತಿತ್ತು ದಾರ, ಅದಕ್ಕೆ ಅವರು ನುಲ್ದಿ ಕಟ್ತಿದ್ರು. ಅದನ್ನು ಕಟ್ಟೋಕ್ಕೆ ತುಂಬ ಟೈಮ್ ತಗೊಂಡ್ರು ಅವರು. ಹಂಗೂ ಕೆಳಗಡೆ ತುಂಬ ಲೆಂತ್ ದಾರ ಬಂತು, ಅದನ್ನು ನಾನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ನುಲ್ಬಿಟ್ಟು ಹಂಗೆ ಹಾಕ್ಕೊಂಡೆ ಒಳಗಡೆ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದನ್ನೆಲ್ಲ ಎಲ್ಲೆಲ್ಲಿ ಇಟ್ಟಿದ್ನೋ ಅಲ್ಲಲ್ಲೇ ಇಟ್ಟೆ. ಇಷ್ಟೇ ನಾನು ವಿಡಿಯೋ ಮಾಡ್ಕೊಂಡಿದ್ದು. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಕಮಲದ ಮುಖದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮುಖದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳೆ.
ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವಳು ಕಮಲಿನಿ ದಯ ಮಾಡಿ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ. ಎಲ್ಲ ಮುಗಿದ್ಮೇಲೆ ನಾನು ನನ್ನ ಹಸ್ಬೆಂಡ್ ತೊಗೊಂಡಿದ್ದ ಫೋಟೋಸ್ ಇದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.